ಬೇಸಿಗೆ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಈಗ ನೀರಿಗೆ ಹಾಹಾಕಾರ ಏಳುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇವೆ. ಇದಕ್ಕೆ ಕಾರಣಗಳಿವೆ. ಯಾಕಂತ ಹೇಳಿದ್ರೆ ಬಿಬಿಎಂಪಿ ವ್ಯಾಪ್ತಿಯ ಸುಮಾರು 110 ಹಳ್ಳಿಗಳಿಗೆ ನೀರಿನ ಪೂರೈಕೆನೇ ಆಗೋದಿಲ್ವಂತೆ. ಮಹದೇವಪುರ, ಕೆಆರ್ಪುರ, ಯಶವಂತಪುರ, ಯಲಹಂಕ, ದಾಸರಹಳ್ಳಿ, ಇನ್ನು ಬೆಂಗಳೂರು ದಕ್ಷಿಣ ಹಾಗೂ ಬ್ಯಾಟರಾಯನಪುರ ಬಿಬಿಎಂಪಿ ವ್ಯಾಪ್ತಿಯ ಈ 110 ಹಳ್ಳಿಗಳಲ್ಲಿ ನೀರಿಗಾಗಿ ಪರದಾಟ ಪಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆಗಳು ಸಿಕ್ಕಿವೆ. 2007ರಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆಯಾಗಿರುವಂತಹ 110 ಹಳ್ಳಿಗಳಿವು. ನೀರು ಪೂರೈಕೆ ಮಾಡಿಲ್ಲ BWSSB. ಸೊ ಹಾಗಾಗಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ವಿನಾಯಕ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ವಿನಾಯಕ್, ಯಾಕೆ ಸಮಸ್ಯೆ ಆಗಿರುವಂಥದ್ದು? ಯಾಕೆ ಇಲ್ಲಿ ನೀರಿಗಾಗಿ ಹಾಹಾಕಾರ? ಇನ್ನೂ ಕೂಡ ಬೇಸಿಗೆಗಾಲ ಆರಂಭವಾಗಿಲ್ಲ, ಆಗಲೇ ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇವೆ? ಏನು ಕಾರಣಗಳನ್ನು ಕೊಡ್ತಾರೆ? ಜನ ಹೇಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅಲ್ಲಿ? ಎಸ್ ರೆಹಮಾನ್, ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಏನೋ ಮಳೆ ಕೂಡ ಈ ಬಾರಿ ಕಡಿಮೆ ಆಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂತಹ BWSSB ಇಂದ ಕೊರೆಸಿರ್ತಕ್ಕಂಥ ಬೋರ್ಗಳಾಗಿರ್ಬೋದು, ಪ್ರೈವೇಟ್ ಆಗಿ ಜನರು ಕೊರೆಸಿರ್ತಕ್ಕಂಥ ಬೋರ್ಗಳಾಗಿರ್ಬೋದು, ಈ ಬೋರ್ಗಳು ಮಳೆ ನೀರಿನ ಒಂದು ಏನೋ ಕಡಿಮೆ ಆಗಿರೋದ್ರಿಂದ ಬೋರ್ಗಳು ಕೂಡ ಬತ್ತಿ ಹೋಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆ ಏನೋ BWSSBಯ ಏನು ನಲ್ಲಿಗಳನ್ನ ಅಳವಡಿಸಲಾಗಿದೆ, ಕಾವೇರಿ ನೀರಿನ ನಲ್ಲಿಗಳನ್ನು ಅಳವಡಿಸಲಾಗಿದೆ. ಆ ನಲ್ಲಿಗಳಲ್ಲಿ ಕೂಡ ನೀರುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರಬಹುದು, ನಲ್ಲಿಗಳಲ್ಲೂ ಕೂಡ ನೀರು ಬರದೇ ಇರೋ ಕಾರಣ ಇಲ್ಲಿ ಇರ್ತಕ್ಕಂಥ ಜನರು ಸಮಸ್ಯೆಗಳನ್ನ ಸಾಕಷ್ಟು ಎದುರಿಸ್ತಾ ಇದ್ದಾರೆ. ಅದಲ್ಲದೆ ಏನು ಮನೆಗಳ ಬಳಿಯಲ್ಲಿ ಸಂಪುಗಳಿರ್ತವೆ, ಸಂಪುಗಳು ಕೂಡ ಇಲ್ಲಿ ನಾವು ನೋಡಬಹುದು ದೃಶ್ಯಗಳಲ್ಲಿ, ಸಂಪುಗಳು ಕೂಡ ಕಂಪ್ಲೀಟ್ ಆಗಿ ಖಾಲಿ ಆಗಿರ್ತಕ್ಕಂಥದ್ದು, ನೀರು ತಳಕಚ್ಚಿರ್ತಕ್ಕಂಥದ್ದು. ಇಲ್ಲಿ ಮನೆಗಳಲ್ಲಿ ಸಾಕಷ್ಟು ಸುಮಾರು ಜನರು 10 ರಿಂದ 15 ಜನರು ವಾಸ ಮಾಡ್ತಾರೆ. ವಾಸ ಮಾಡೋದ್ರಿಂದ ಅವರಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈಗ ದಾಸರಹಳ್ಳಿಯ ಏನೋ ಮಲ್ಸಂದ್ರ ವಾರ್ಡ್ ಇದೆ, ಮಲ್ಸಂದ್ರ ವಾರ್ಡ್ ನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಬಹುದು. ಸಾಕಷ್ಟು ಜನರು ಏನಿದ್ದಾರೆ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಇಲ್ಲಿ ಇರ್ತಕ್ಕಂತ ಜನರು ಏನೋ ಸಾಕಷ್ಟು ಕೂಲಿ ಕಾರ್ಮಿಕರೇ ಇಲ್ಲಿ ಇರ್ತಕ್ಕಂಥದ್ದು. ಜನರಿಗೆ ಇಲ್ಲಿ ನೀರು ಬೇಕಾದ್ರೆ ಏನೋ ಟ್ಯಾಂಕರ್ ಮೂಲಕ ನೀರು ಹಾಕ್ಸ್ಕೊಳ್ತಾ ಇದ್ದಾರೆ. ಮನೆ ಮುಂದ್ಗಡೆ ಬ್ಯಾರಲ್ಗಳೇನಿದಾವೆ, ಬ್ಯಾರಲ್ಗಳಿಗೆ ನೀರನ್ನ ತುಂಬಸಕ್ಕಂತ ಕೆಲಸ ಇಲ್ಲಿ ಜನರು ಮಾಡ್ತಾರೆ. ಮತ್ತೆ ಇಲ್ಲೇನೋ ಮನೆ ಮುಂದ್ಗಡೆ ಎಲ್ಲಿ ನೋಡಿದ್ರು ಕೂಡ ಏನು ಬ್ಯಾರಲ್ಗಳು ಇಟ್ಟಿರ್ತಕ್ಕಂಥ ದೃಶ್ಯ ಕಾಣಿಸ್ತವೆ. ಮತ್ತು ಜನರು ಕೂಡ ಇಲ್ಲಿ ಖಾಲಿ ಬಿಂದಿಗೆಗಳನ್ನ ಹಿಡಿದುಕೊಂಡು ನಿಂತಿದ್ದಾರೆ. ನಾವು ನೋಡಬಹುದು ಜನರಿಗೆ ಏನೋ ನೀರು ಬೇಕು, ನೀರಿಗಾಗಿ ನಮಗೆ ತುಂಬಾ ಸಂಕಷ್ಟ ಆಗ್ತಿದೆ. ಹಾಗಾಗಿ ನೀರು ಬೇಕು ಅಂತ ಇಲ್ಲಿನ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ನಾನು ಜನರನ್ನ ಇಲ್ಲಿ ಮಾತಾಡಿಸ್ತೀನಿ. ಅಮ್ಮ, ಇಲ್ಲಿ ಎಷ್ಟು ದಿನದಿಂದ ಸಮಸ್ಯೆ ಇದೆ ನೀರಿಂದ? ಆಗ್ಲಿ 2 ವರ್ಷದಿಂದ ಸಮಸ್ಯೆ ಇದೆ ಸರ್. ನೀರೆಲ್ಲ ಬರ್ತಾ ಇಲ್ಲ. ಇದ್ರ CMC ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬಿಡ್ತಾ ಇಲ್ಲ. ವಾರಕ್ಕೆ 15 ಬಿಡ್ತಾರೆ, ಒಂದೊಂದು ಅರ್ಧ ಗಂಟೆ ಬಿಡ್ತಾರೆ. ನಮಗೆ ಸಾಕಾಗಲ್ಲ ನೀರು ಜಾಸ್ತಿ ಬಿಡ್ಬೇಕು ನೀವು. ಈ ನೀರು ಬರುತ್ತಲ್ಲ, ನೀರೇನು ಕಂಪ್ಲೀಟ್ ಆಗಿ ಜೋರಾಗಿ ಬರುತ್ತಾ? ಯಾವ ರೀತಿ ಬರುತ್ತೆ? ಎಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ? ಎಷ್ಟು ಬಿಂದಿಗೆ ತುಂಬ್ತೀರಾ? ಸಣ್ಣ ಬರ್ತದೆ ನೀರು, ಒಂದ್ ಬಿಂದಿಗೆ 1 ಅವರ್ ಆಗುತ್ತೆ ತುಂಬೋದು. ಸಣ್ಣಗೆ ಬರ್ತದೆ ಕಾವೇರಿ ನೀರು. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ನಿಮ್ಗೆ ಇಲ್ಲಿ? ಆಗ್ಲೇ ಒಂದು 2 ವರ್ಷದಿಂದ ಇದೇ ಸಮಸ್ಯೆನೆ. ಈಗ ನೀರು ಬರಲ್ವಲ್ಲ, ನೀರು ಬರಲ್ಲ. ಈಗ 2 ವರ್ಷದಿಂದ ಸಮಸ್ಯೆ ಇದೆ. ಬೇರೆ ನೀರು ಬೇಕಾದ್ರೆ ಹೆಂಗ್ ಮಾಡ್ತಾರೆ? ಟ್ಯಾಂಕರ್ ನೀರು ಹೊಡ್ಸ್ಕೊಂತೀವಿ, ಟ್ಯಾಂಕರ್ ಅಲ್ಲಿ ಹೊಡ್ಸ್ಕೊಂತೀವಿ. ಸಾಲಿಲ್ಲ ಅಂದ್ರೆ ಅದಕ್ಕೆ 550, 450 ಹಿಂಗ್ ತಗೋತಾರೆ, ಡಿಮ್ಯಾಂಡ್ ಮಾಡ್ದಂಗೆ. ಬನ್ನಿ, ಇಲ್ಲೇ ಸ್ಥಳೀಯರು ಬೇರೆ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇಲ್ಲಿ ನೀರಿನ ಸಮಸ್ಯೆ ಸಾಕಷ್ಟಿದೆ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಿದೆ? ಯಾವ ರೀತಿಯಾಗಿ ಸಮಸ್ಯೆ ಇರ್ತಕ್ಕಂಥದ್ದು? ಸರ್, ಇದು BBMP ಹಾಗೆ 2008ರಲ್ಲಿ 110 ಹಳ್ಳಿ ಏನು ವಿಂಗಡಣೆ ಆಯಿತು. ಅವಾಗ ನಮ್ಮ ಏನು ಶಾಸಕರಾಗಿದ್ದಂಥ ನಮ್ಮ ಅವತ್ತಿನ ದಿನ ಸಾಕಷ್ಟು ಬೋರ್ಗಳನ್ನ ಕೊರೆದು, ಮತ್ತೆ ಅವತ್ತು ಇದು ಇಲ್ಲ, ಒಳಚರಂಡಿ ಇರಲಿಲ್ಲ, PW ಇರಲಿಲ್ಲ. ಅವತ್ತಿನ ದಿನ ಹೆಚ್ಚಿಗೆ ಒತ್ತು ಕೊಟ್ಟರು ಶಾಸಕರು 2008, 2013ರಲ್ಲಿ. ಇವಾಗ ಏನಾಗಿದೆ ಅಂದ್ರೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರ ಅಂತ ಹೇಳ್ತಾ ಇದೆ. ಇದು ನೋಡಿ, ಇದೇ ನುಡಿದಂತೆ ನಡೆದಂತ ಸರ್ಕಾರ. ಇವತ್ತು ಹಳ್ಳಿ ಭಾಗದಲ್ಲಿ ಎಲ್ಲ ರೈತರು ಗೂಳೆ ಹೋಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಕರೆಂಟ್ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಅದಕ್ಕೆ ನಗರಕ್ಕೆ ಬರ್ತಾ ಇದ್ದಾರೆ. ನಗರಕ್ಕೆ ಬಂದು ಗಾರ್ಮೆಂಟ್ಸು ಮತ್ತೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ಸೇರ್ಕೊಂಡಾಗ ಇಲ್ಲಿ ನೀರಿನ ಸಮಸ್ಯೆ ಅಭಾವ ಬಿದ್ದು ಇಲ್ಲಿ 800 ರಿಂದ 900 ರೂಪಾಯಿ ಒಂದು ಟ್ಯಾಂಕರ್ ತಗೊಳ್ತಾರೆ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ 2 ವರ್ಷದಿಂದ ನೀರಿನ ಸಮಸ್ಯೆ ಅಭಾವ ಇದ್ದು ಬೋರ್ವೆಲ್ ಸಮರ್ಪಕವಾಗಿ ನೀರಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯರು ಹೇಳ್ತಾ ಇರತಕ್ಕಂಥದ್ದು, ಸುಮಾರು ದಿನಗಳಿಂದ ಇಲ್ಲಿ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಇಲ್ಲಿ ನೀರಿಗಾಗಿ ನಾವು ಪರದಾಡಬೇಕಾದ ಪರಿಸ್ಥಿತಿ ಅಂತ ಹೇಳ್ತಾ ಇರತಕ್ಕಂಥದ್ದು. ರೇಮನ್. ಓಕೆ, ಥ್ಯಾಂಕ್ ಯು ವಿನಾಯಕ್.